ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸಿವಿಲ್ ಪೊಲೀಸ್ ಎಕ್ಸಾಮ್ ಆಗಸ್ಟ್ 2ರಂದು ನಡೆಯುವ ಎಕ್ಸಾಮ್ಗೆ ಇವತ್ತು ನಾನು ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ತಾನೇ ಹಾಲ್ ಟಿಕೆಟ್ ಅಪ್ಡೇಟ್ ಮಾಡಿದ್ದಾರೆ. ನಮ್ಗೆ ಹಾಲ್ ಟಿಕೆಟ್ ಸಿಗುತ್ತೆ, ಬನ್ನಿ ನೋಡೋಣ. ಯಾವ ರೀತಿ ಸರ್ಚ್ ಮಾಡೋದು ಅಂದರೆ, ನೀವು ಮೊದಲು ಗೂಗಲಿಗೆ ಬನ್ನಿ. ಇಲ್ಲಿ ನೋಡಿ KEA ಹೋಮ್ ಅಂತ ಇದೆಯಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಇಂಟರ್ಫೇಸಸ್ ಓಪನ್ ಆಗುತ್ತೆ. ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕ್ಲಿಕ್ ಮಾಡಿ. ನಂತರ ಈ ಇಂಟರ್ಫೇಸಸ್ ಓಪನ್ ಆಗುತ್ತೆ. ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಬಂದು ಇಲ್ಲಿ ನೋಡಿ ನೇಮಕಾತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಸಿವಿಲ್ ಪೊಲೀಸ್ ಕಾನಿಸ್ಟೇಬಲ್ ನೇಮಕಾತಿ ಅಂತ 2026 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸಿವಿಲ್ ಪೊಲೀಸ್ ಕಾನಿಸ್ಟೇಬಲ್ ಇದ್ರ ಮೇಲೆ RPCS ನಾವು ಆಗಿರೋದ್ರಿಂದ RPS ಮೇಲೆ ಕ್ಲಿಕ್ ಮಾಡ್ತೀವಿ. ನೀವು KK ಆಗಿದ್ರೆ KK ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ ಸಿವಿಲ್ ಪೊಲೀಸ್ ಕಾನಿಸ್ಟೇಬಲ್ RPC ಮತ್ತು KK ಪರೀಕ್ಷಾ ಪ್ರವೇಶ ಪತ್ರ ಅಂತ ಇದೆ, ಡೌನ್ಲೋಡ್ ಲಿಂಕ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಂಥ ಇಂಟರ್ಫೇಸಸ್ ಓಪನ್ ಆಗುತ್ತೆ. ನೀವಿಲ್ಲಿ ಮೊದಲು ಪರೀಕ್ಷೆ ಯಾವುದು RPCನೋ ಇಲ್ಲ KKನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು RPC, ಅದಕ್ಕೆ RPC ಸೆಲೆಕ್ಟ್ ಮಾಡಿದ್ದೀವಿ. ನಂತರ ಅರ್ಜಿ ಸಂಖ್ಯೆ ಹಾಕಬೇಕಾಗುತ್ತೆ, ಹಾಕಿ. ನಂತರ ನಿಮ್ಮ ಹೆಸರು. ಇಲ್ಲಿ ನೋಡಿ ಇಲ್ಲಿ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ನ ಹಾಕಿ. ಕ್ಲೀನಾಗಿ ಕ್ಯಾಪ್ಚರ್ ಹಾಕಿ, ಯಾಕಂದರೆ ಅದು ತೊಗೊಬೇಕು. ನಂತರ ಫೈನಲ್ ಸಬ್ಮಿಟ್ ಕೊಡಿ. ನಂತರ ಈ ರೀತಿ ಇಂಟರ್ಫೇಸಸ್ ಓಪನ್ ಆಗುತ್ತೆ, ನೋಡ್ಬೋದು. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸು, ನೇಮು, ಅಪ್ಲಿಕೇಶನ್ ನಂಬರು, ರೂಲ್ ನಂಬರು, ಡೇಟ್ ಆಫ್ ಬರ್ತು ನೋಡಿ. ಇಲ್ಲಿ ಸಬ್ಜೆಕ್ಟು, ಎಕ್ಸಾಮ್ ಡೇಟು, ಎಕ್ಸಾಮ್ ಸೆಂಟ್ರು, ಎಕ್ಸಾಮ್ ಕೋಡ್ದು, ಮತ್ತು ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ. ಆ ನಂತರ ಡೌನ್ಲೋಡ್ ಆಗುತ್ತೆ. ಈ ರೀತಿ ಬರುತ್ತೆ. ಆವಾಗ ಡೌನ್ಲೋಡ್ ಅಂತ ಕೊಡಿ. ಡೀಟೇಲ್ ಓಪನ್ ಅಂತ ಕೊಟ್ಬಿಟ್ರೆ ನೋಡ್ಬೋದು, ಈ ರೀತಿ ಹಾಲ್ ಟಿಕೆಟ್ ಓಪನ್ ಆಗಿದೆ ನೋಡಿ. ಈ ಥರ ನೀವು ಫೋನ್ನಲ್ಲೇ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ನೀವು ಮೊಬೈಲ್ನಲ್ಲೇ ತಗೊಳ್ಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.